ಜೀವನದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯ? ಜೀವನ ಅಂದರೆ ಇನ್ ಬಿಟ್ವೀನಲ್ಲಿ ಬೆಳಕರ್ದಾಗ ಸೂರ್ಯ ಈ ಕಡೆಯಿಂದ ಹುಡ್ತಾನೆ. ಓಕೆ. ಅದೇ ಪ್ರಕಾಶಮಾನ ಅಂತ ಇದ್ದೇ ಇರುತ್ತೆ. ಕೊನೆಯದಾಗಿ ಸಂಜೆ ಆಗ್ತಾ ಈ ಕಡೆ ಬರ್ತಾನೆ. ಸೊ ನಾನು ಮನುಷ್ಯನ ಜೀವನವನ್ನು ಅದಕ್ಕೆ ಕಂಪೇರ್ ಮಾಡ್ತೀನಿ. ಅಲ್ಲಿಂದ ಹುಟ್ಟಬೇಕಾದ ಎಷ್ಟು ಪ್ರಕಾಶಮಾನವಾಗಿರ್ತೀಯ ಅದೇ ರೀತಿ ಇಲ್ಲಿ ಮುಳುಗಬೇಕಾದ ಅಷ್ಟೇ ಪ್ರಕಾಶಮಾನವಾಗಿರ್ತಕ್ಕಂಥ ಒಂದು ಜೀವನ ನಡೆಸಬೇಕು. ಈ ಮಧ್ಯದಲ್ಲಿ ನಿನ್ನ ಪ್ರಕಾಶತೆನ ಯಾರನ್ನೋ ಒಬ್ಬರು ತುಳಿಯೋಕ್ಕೆ, ಅವ್ರ ಜೀವನ ತಿನ್ನೋಕ್ಕೆ, ಅವ್ರದ್ದೇನೋ ಒಂದು ಭಾವನೆಗಳ ಜೊತೆ ಆಟ ಆಡಲಿಕ್ಕೆ ಬಳಸುತ್ತೆ. ಸೊ ಪ್ರಕಾಶಮಾನತೆಯನ್ನು ಇನ್ನೊಬ್ಬರು ಉದ್ಧಾರಕ್ಕೋಸ್ಕರ, ಏಳಿಗೆಗೋಸ್ಕರ ಬಳಸಿ ಅದೇ ರೀತಿಯಾಗಿ ಪ್ರಕಾಶಮಾನವಾಗಿ ಮುಳುಗಬೇಕು. ಅಷ್ಟೇ ಜೀವನ ಅಂತ ನನ್ನ ಪ್ರಕಾರ ಹೇಳ್ತೀನಿ. ಅದ್ಭುತ ಗುರು, ನೀನು ಹೇಳಿದ ಕರೆಕ್ಟ್ ಇದೆ. ಅಲ್ಲಿ ಸೂರ್ಯ ಉದಯಿಸ್ತಾನ ಮುಳುಗ್ತಾ ಇದ್ದಾನೆ. ವಾವ್, ಎಷ್ಟು ಪ್ರಕಾಶಮಾನವಾಗಿದ್ದಾನಲ್ವಾ? ಖಂಡಿತ ಮುಸುಕಾಗಿದೆ ಅಷ್ಟೇ, ಮುಸುಕಾಗಿದೆ ಅಷ್ಟೇ, ಬಟ್ ಪ್ರಕಾಶಮಾನತೆ ಆಗಿದೆ. ಸೂಪರ್, ಮಾರ್ವೆಲಸ್. ನೋಡು ಗುರು, ಇದೇ ಜೀವನ ಅಲ್ವಾ? ಎಸ್. ಅದನ್ನ ನಾವು ಜೀವನ ಕೊನೆಗೊಳ್ತಿದೆ ಅಂದ್ಕೊಳ್ಳೋಣ ಅಥವಾ ಇಲ್ಲಿಂದ ಪ್ರಾರಂಭ ಅಂತ ತಿಳ್ಕೊಳ್ಳೋಣ? ಇಲ್ಲ, ಪ್ರಾರಂಭ ಅನ್ನೋದಕ್ಕಿಂತ ನೀನು ಬಿಟ್ಟೋಗಿರ್ತಕ್ಕಂಥ ಪ್ರತಿ ಅನ್ನೋದು ಇದೆಯಲ್ಲ ನಿನ್ನ ಪ್ರಕಾಶಮಾನತೆ. ನೀನು ಕೆಟ್ಟದ್ದು ಬಿಟ್ಟಿದ್ರೆ ಕೆಟ್ಟದ್ದು ಸಿಗುತ್ತೆ, ಒಳ್ಳೇದು ಬಿಟ್ಟಿದ್ರೆ ಒಳ್ಳೇದು ಸಿಗುತ್ತೆ ಅಷ್ಟೇ. ನಾಳೆ ಬೆಳಗ್ಗೆಗೆ ನೀನೇ ಹುಡ್ತೀಯ ಅಂತ ಗ್ಯಾರಂಟಿ ಇಲ್ಲ ಅಲ್ಲಿ. ಖಂಡಿತ ಇಲ್ಲ. ನಾಳೆ ಉದಯ ಆಗ್ತಕ್ಕಂಥದ್ದು ನೀನಲ್ಲ, ನಿನ್ನಂತ ನಿನ್ನೊಬ್ಬ. ಹಾಗಾದರೆ ನನ್ನಲ್ಲಿ ನಾನಿಲ್ವಾ? ಖಂಡಿತ ಇಲ್ಲ. ನಿನ್ನಲ್ಲಿ? ನನ್ನಲ್ಲಿ ನಾನು ಇಲ್ಲ. ಮತ್ತು ಯಾರಲ್ಲಿ ಯಾರಿದ್ದಾರೆ? ಯಾರು ಇಲ್ಲ. ಅವ್ರವ್ರ ಸ್ವಂತಕ್ಕೋಸ್ಕರ ಬದುಕ್ತಿದ್ದಾರೆ. ನಾವು ಇನ್ನೊಬ್ರಿಗೋಸ್ಕರ ಲೈಫ್ ಲೀಡ್ ಮಾಡ್ತಿದ್ದೀವಿ. ನಮ್ಮದು ಅಂತ ಏನಿಲ್ಲ ಇಲ್ಲಿ. ಸೊ ಫೈನಲಿ ಒಂದು ವರ್ಡ್ ಹೇಳ್ತೀನಿ, ನಿನಗೆ ಅಂತ ಏನು ಮಾಡ್ತಿದ್ಯಾ?